ಹೆಣ್ಣಿನ ಜೀವನದಲ್ಲಿ ತಾಳಿ, ಕಾಲುಂಗುರ, ಕಪ್ಪು ಮಣಿಗಳು ಕೇವಲ ಆಭರಣಗಳಲ್ಲ. ಅವು ಸಾವಿರಾರು ವರ್ಷಗಳ ಭಾರತೀಯ ಸಂಸ್ಕೃತಿಯ ಜೀವಂತ ಪರಂಪರೆ. ಮದುವೆಯ ಸಮಯದಲ್ಲಿ ಗಂಡನು ಹೆಂಡತಿಗೆ ತಾಳಿ ಕಟ್ಟುವ ಆ ಕ್ಷಣ ಎರಡು ಹೃದಯಗಳು ಒಂದಾಗುವ ಪವಿತ್ರ ಸಮಯವೆಂದು ಪರಿಗಣಿಸಲಾಗುತ್ತದೆ. ಮಾಂಗಲ್ಯಂ ತಂತುನಾನೇನ ಎಂಬ ಮಂತ್ರಗಳ ನಡುವೆ ಕಟ್ಟುವ ಆ ತಾಳಿ ಪ್ರೀತಿ, ನಂಬಿಕೆ ಮತ್ತು ಜೀವನ ಪೂರ್ತಿ ಜೊತೆಯಾಗಿರುವ ಪ್ರತಿಜ್ಞೆಯ ಸಂಕೇತವಾಗಿದೆ. ಪುರಾಣಗಳಲ್ಲಿ ಪಾರ್ವತಿ ದೇವಿಯವರು ಶಿವನೊಂದಿಗೆ ಹೊಂದಿದ ದಾಂಪತ್ಯವನ್ನ ಆದರ್ಶವೆಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ತಾಳಿಯನ್ನ ಸೌಭಾಗ್ಯದ ದೈವಿಕ ಗುರುತು ಎಂದು ಕಾಣುತ್ತಾರೆ. ಕಾಲುಂಗುರಕ್ಕೂ ತನ್ನದೇ ಆದ ಇತಿಹಾಸವಿದೆ. ಹಿಂದಿನ ಕಾಲದಲ್ಲಿ ಮದುವೆಯಾದ ಹೆಣ್ಣು ಕಾಲುಂಗುರ ಧರಿಸಿದರೆ ಅದು ಆಕೆಯ ಸೌಭಾಗ್ಯದ ಗುರುತು ಎಂದು ಸಮಾಜ ಗುರುತಿಸುತ್ತಿತ್ತು. ಬೆಳ್ಳಿಯಿಂದ ಮಾಡಲ್ಪಟ್ಟ ಕಾಲುಂಗುರ ದೇಹದ ನರಮಂಡಲಕ್ಕೆ ಒಳ್ಳೆಯ ಪರಿಣಾಮ ನೀಡುತ್ತದೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಮದುವೆಯಲ್ಲಿ ಗಂಡನೇ ತನ್ನ ಹೆಂಡತಿಗೆ ಕಾಲುಂಗುರ ತೊಡಿಸುವ ಸಂಪ್ರದಾಯ ಬಂದಿದೆ. ಹಾಗೆಯೇ ಕಪ್ಪು ಮಣಿಗಳು ವಿಶೇಷದ ಮಹತ್ವವಿದೆ. ಕಪ್ಪು ಮಣಿಗಳು ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತವೆ ಎಂಬ ನಂಬಿಕೆ ಇದ್ದು, ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದಲೂ ತಾಳಿಯ ಜೊತೆಗೆ ಕಪ್ಪು ಮಣಿಗಳನ್ನು ಧರಿಸುವುದು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಅದು ಗಂಡ ಹೆಂಡತಿಯ ಪ್ರೀತಿ ಮತ್ತು ಕುಟುಂಬದ ಆಶೀರ್ವಾದದ ಸಂಕೇತವಾಗಿದೆ.